ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಈ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮನೆಯಲ್ಲಿ ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ, ಹಾಗೆ ಚೌಟ್ರಿಗೆ ಬಂದಿದ್ದು ತಾಂಬೂಲ ಶಾಸ್ತ್ರ ಪ್ರತಿಯೊಂದನ್ನು ಆ್ಯಡ್ ಮಾಡಿದ್ದೀನಿ. ಸೊ ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಲಾಸ್ಟ್ ವಿಡಿಯೋ ಕೂಡ ಹೋಗಿ ನೋಡಿಕೊಂಡು ಅನಂತರ ಈ ವಿಡಿಯೋಗೆ ಬನ್ನಿ. ಸೊ ದಟ್ ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಇನ್ನಷ್ಟು ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಎಂಗೇಜ್ಮೆಂಟ್ ಇದಕ್ಕೆ ಅಂತ ಹೇಳಿಬಿಟ್ಟು ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ ಹುಡುಗವ್ರ ಅಕ್ಕ ಬಂದಿದ್ದಾರೆ. ಸೊ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕಿಂತ ಮುಂಚೆ ಹುಡುಗಿನ ಈ ರೀತಿಯಾಗಿ ಹಸಿಮಣೆ ಮೇಲೆ ಕರ್ಕೊಂಡು ಹೋಗಿ ಹಸಿಮಣೆ ಮೇಲೆ ಕೂರಿಸಿ ಪ್ರತಿಯೊಬ್ಬರು ಮುತ್ತೈದೆಯರು ಅರ್ಶಿನ ಕುಂಕುಮ ಇಟ್ಟು ಹೂವು ಮೂಡಿಸಿ ಹಾಗೆ ಅಕ್ಷತೆ ಹಾಕಿ ಶಾಸ್ತ್ರ ಮಾಡುವಂಥದ್ದು ಇರುತ್ತೆ. ಸೊ ಅನಂತರವಾಗಿ ಹುಡುಗನ ಸ್ಟೇಜ್ ಮೇಲೆ ಕರ್ಕೊಂಬರೋದು ರಿಂಗ್ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸೌಂದನ್ನ ಹಸಿಮಣೆ ಮೇಲೆ ಕೂರಿಸಿದ್ದಾರೆ. ಎಲ್ಲ ಅರ್ಶಿನ ಕುಂಕುಮ ಇಡೋಕ್ಕೆ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಫೋಟೋಗ್ರಾಫರ್ಸ್ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ಹುಡುಗವರ ಭಾವ ಇದ್ದಾರಲ್ಲ ಕಾಮಿಡಿ ಮಾಡ್ತಾಯಿದ್ರು, ಲೈಕ್ ಜಾಸ್ತಿ ಫ್ಯಾನ್ ಇದೆಯಲ್ವಾ, ಮೇಕಪ್ ಆರೋಗ್ಬಿಟ್ರೆ ಏನು ಮಾಡ್ತೀಯ ಅಂತೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ತುಂಬ ಜೋವಿಯಲ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಒಬ್ಬೊಬ್ಬರಾಗೆ ಹೋಗಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ಮಡ್ಲಕ್ಕಿ ತುಂಬ ಶಾಸ್ತ್ರ ಅಂತ ಹೇಳ್ತಾರಲ್ಲ ಹಾಗೆ ವೈಟ್ ಬಟ್ಟೆ ಹಾಸಿ ಅದರಲ್ಲಿ ಎಲೆ, ಅಡಿಕೆ, ಹುರ್ಗಡ್ಲೆ, ಕಾಯಿ, ಹಣ್ಣು ಎಲ್ಲ ಇಟ್ಟು ಅದನ್ನು ಗಂಟು ಹಾಕಿ ಅವಳು ಹುಡುಗಿ ಕೈಗೆ ಕೊಡೋದು, ಮಡ್ಲಕ್ಕಿ ತುಂಬೋದು ಅಂತ ಹೇಳ್ತಾರೆ. ಸೊ ಬನ್ನಿ ಏನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ. Now all set for engagement, I mean ring exchange. So you can see how beautifully they have decorated with the rose petals. ನೀವು ಹುಡುಗಿಗೆ ಗಾಡಿ ಬಿಡಿ ಅಂತ ಅಂದ್ಬಿಟ್ರೆ ನೀವೇ ಗಾಡಿ ಬಿಟ್ಕೊಂಡು ನಿಂತಿದ್ದೀರಾ. ಫ್ಯಾನ್ ಹಾಕಿರೋದು ನಿಮ್ಗ. ಸೊ ಅಗೇನ್ ಇಟ್ಸ್ ಮೈ ಟರ್ನ್. ಇವಾಗ ನಾನು ಕೂಡ ಶಾಸ್ತ್ರ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅರ್ಶಿನ ಕುಂಕುಮ ಇಡೋದು, ಹೂವು ಇಟ್ಟು ಅಕ್ಷತೆ ಕಾಳು ಹಾಕಿ ಹಾಗೆ ಒಂದು 3 ತಟ್ಟೆನ ಮುಡಿಸಿ ಆಶೀರ್ವಾದ ಮಾಡುವಂಥದ್ದಿದು. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಥರದ್ದೆಲ್ಲ ಮದುವೆನಲ್ಲಿ ಏನೆಲ್ಲ ಶಾಸ್ತ್ರಗಳಿರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಗಳಲ್ಲೂ ಇದೇ ರೀತಿಯಾದಂಥ ಶಾಸ್ತ್ರಗಳನ್ನ ಫಾಲೋ ಮಾಡ್ತೀರಾ? ಮಾಡೋದಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಓಕೆನಾ? ನಾನು ಇಷ್ಟು ಆರಾಮಾಗಿರೋದಕ್ಕೆ ಕಾರಣ ಹನಿ ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಿಲ್ಲ ಅಂತಂದಿದ್ರೆ ಅವ್ರ ಅತ್ತೆ ಹತ್ರ ಹೋಗಿ ಅಮ್ಮ ನಾನು ಅಂತ ಹೇಳ್ಬಿಟ್ಟು ತುಂಬ ಡಿಸ್ಟರ್ಬ್ ಮಾಡ್ತಿದ್ಲು ಅವಳನ್ನ. ಬರೀ ಅದೇ ಕೆಲಸ ನಿಮ್ಮದು. ಗಂಟಾಕದೇ ಕೆಲಸ, ಗಂಟಾಕೋದು, ಕತ್ರಿ ಮಾಡೋದು. ಬಿಡ್ತಾಳೆ ಅಂದ್ರೆ ಮತ್ತೆ ಬಿಡೋದೇನೆ ನಾನು. ಅಪರೂಪದ ಜೋಡಿನ ನೀವು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ರಿಲೇಟಿವ್ಸ್ ಆಲ್ರೆಡಿ ಬಂದಿದ್ದಾರೆ. ನಮ್ಮ ಅತ್ತೆಯವರಲ್ಲಿ ಕೂತಿದ್ದಾರೆ. ನಮ್ಮ ಅತ್ತೆಯವರು ಓರ್ಗೀತಿ, ನಮ್ಮ ಅತ್ತೆಯವರ ಅಮ್ಮ, ನಮ್ಮ ಅತ್ತೆಯವರ ಅತ್ತಿಗೆ, ತುಂಬ ಜನ ರಿಲೇಟಿವ್ಸ್ ಬಂದಿದ್ದರು. ಸೊ ಇನ್ನೂ ಅಷ್ಟು ಜನ ರಿಲೇಟಿವ್ಸ್ ಬರೋರಿದ್ದಾರೆ. ಇನ್ನು ಈವ್ನಿಂಗ್ ರಿಸೆಪ್ಷನ್ ಇದೆ ಅಲ್ಲ, ಸೊ ರಿಸೆಪ್ಷನಿಗೆ ಬರೋರು ತುಂಬ ಜನ ಇದ್ದಾರೆ. ಹಾಗೆ ಮಾರ್ನಿಂಗ್ ಮುಹೂರ್ತಕ್ಕೆ ಊರಿಂದ ಬಸ್ ಮಾಡಿರೋದ್ರಿಂದ ಮುಹೂರ್ತಕ್ಕೆ ತುಂಬ ಜನ ಬರೋರಿದ್ದಾರೆ. ಸೊ ನನ್ನ ಕೈಲಿ ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು, ಲಕ್ಷ್ಮೀ ಆಂಟಿಯವರು ಶಾಸ್ತ್ರ ಮಾಡ್ತಾ ಇದ್ದಾರೆ. ಈ ಆಂಟಿ ಶಾಸ್ತ್ರ ಮಾಡಾದ್ಮೇಲೆ ಮಡ್ಲು ತುಂಬ ಶಾಸ್ತ್ರ ಅಂತ ಇದೆಯಲ್ಲ ಅದನ್ನು ಮಾಡ್ತಾರೆ. ಅದೆಲ್ಲ ಮಡ್ಲಕ್ಕೆಲ್ಲ ಏನು ತುಂಬಿದಾರಲ್ಲ ಅದನ್ನು ಟವಲಲ್ಲೆಲ್ಲ ಗಂಟು ಹಾಕಿ ಅವಳಿಗೆ ಕೊಡೋ ಶಾಸ್ತ್ರ ಅದು. ಸೊ ಯಾವ ರೀತಿ ನಡೆಯುತ್ತೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಜವಾಬ್ದಾರಿ ನಿಮ್ಮ ಮೇಲೆ ಐತೆ, ತೂಕವಾಗೈತೆ. ಸೊ ಗೈಸ್, ನೀವು ಯಾರಾದರೂ ಚೌಟ್ರಿಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಿದೆಯಾ? ಆ ರೀತಿಯಾಗಿ ಏನಾದರೂ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನನಗೆ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾದಂಗಾಗುತ್ತೆ. ಸೊ ಇವಾಗ ಇಲ್ಲಿ ಫೋಟೋಗ್ರಾಫರ್ಸು ರಿಂಗ್ಗಳಿದೆಯಲ್ಲ ಆ ರಿಂಗ್ಗಳನ್ನ ಫೋಟೋಗ್ರಫಿ ಅಂದರೆ ಒಂದು ಫೋಟೋ ಕ್ಲಿಕ್ ತೊಗೊಳ್ತಾ ಇದ್ದಾರೆ. ಸೊ ನೆಕ್ಸ್ಟು ನಾನು ಹೋಗ್ತಾ ಇರೋದು ಮೇಕಪ್ ಆರ್ಟಿಸ್ಟ್ ಹತ್ರ. ಸೊ ಮದುವೆ ಹುಡುಗಿಗೆ ಮೇಕಪ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಅದಕ್ಕೇ ಮೇಕಪ್ ಆರ್ಟಿಸ್ಟ್ ಕೂಡ ನಾವು ಯಾರನ್ನ ಚೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೇಕಪ್ ಸ್ಟೋರೀಸ್ ಬೈ ಶ್ರುತಿ. ಮೈಸೂರಲ್ಲಿ ಮಾತ್ರನಾ ನಿಮ್ಮದು? ಎಲ್ಲ ಕಡೆ ಮಾಡ್ತೀರಾ? ಓಕೆ.
ಸೊ ಇವರು ಶ್ರುತಿ ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್. ಸೊ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ಮೇಕಪ್ ಸ್ಟೋರೀಸ್ ಬೈ ಶ್ರುತಿ ಅಂತ ಇರುತ್ತೆ. ಸೊ ಮೈಸೂರು ಸುತ್ತಮುತ್ತ ನೀವು ಯಾವುದೇ ಪ್ರೋಗ್ರಾಮ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಅಥವಾ ಮದುವೆ ಪಾರ್ಟಿ ಎಲ್ಲ ಥರದ ಮೇಕಪ್ ಕೂಡ ಮಾಡ್ತಾರೆ. ಸೊ ನೀವು ಈಸಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾಟ್ ಓನ್ಲಿ ಮೈಸೂರು, ಶೀಸ್ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ. ಆಲ್ ಓವರ್ ಕರ್ನಾಟಕ ನೀವು ಯಾವುದೇ ಫಂಕ್ಷನ್ಸ್ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ರಿಸೆಪ್ಷನ್ಗೆ ಪ್ರತಿಯೊಂದನ್ನು ಅವರು ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಾನು ಹೋಗಿ ಮಾತಾಡ್ಸಿದ್ರಿಂದ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರು ಅಂತ ಹೇಳ್ಬೋದು. ಗುಲಾಬಿ ಹತ್ರ ಈಕ್ವಲಾಗಿ ಮಾಡಿ ಆಕಳಾಗಿ ಇಟ್ಕೊಳ್ಳಿ. ನೋಡಿ ಕೈ ಡೌನ್ ಮಾಡಿ, ಕೈ ಡೌನ್ ಮಾಡಿ, ಕೈ ಡೌನ್ ಮಾಡಿ. ಓಕೆ ನೋಡಿ, ನಗ್ಬೇಕು ಸರ್, ನಗ್ನಗ್ತಾ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಬಗ್ಬೇಡ್ದು ಭಯ, ಬಗ್ಬೇಡಿ ಭಯ, ಭಯ ಬಗ್ಬೇಡಿ, ಬಗ್ಬೇಡಿ. ನೋಡ್ರಿ ಆದ್ಮೇಲೆ ಎಲ್ಲ ಬಗ್ಲೇಬೇಕು. ನೀವು ಆಚೆ ಈಗ ಹೇಳ್ತೀರಿ ಅಲ್ಲ, ಈಗ ಹೇಳ್ತಾರೆ ಆಯ್ತಾಯ್ತಾ. ಹುಡುಗಿಗೆ ಮಡ್ಡು ತುಂಬಿದಾಯಿತು, ಫೋಟೋಶೂಟ್ ಆಯಿತು, ಹಾರ ಎಕ್ಸ್ಚೇಂಜ್ ಆಯಿತು. ಇನ್ನೇನು ಬಾಕಿ ಇದೆ? ರಿಂಗ್ ಎಕ್ಸ್ಚೇಂಜ್ ಅಷ್ಟೇ. ಸೊ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮ್ ಬಂದಾಗಿದೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಫೋಟೋಗ್ರಾಫರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಂಗಲ್ಗೆ ತುಂಬಾ ಪರಿಚಯ ಇರೋವಂಥವ್ರು, ಹಾಗೆ ಬೇಕಾಗಿರೋ ಅಂಥವ್ರೆ ಫೋಟೋಗ್ರಾಫರ್. ಅವ್ರ ಹೆಸರು ಪ್ರಸಾದ್ ಅಂತ ಹೇಳಿ, ಮೈಸೂರಲ್ಲಿ ತುಂಬ ಫೇಮ್ ಇರೋವಂಥ ಫೋಟೋಗ್ರಾಫರ್ ಅವರು. ಆ್ಯಕ್ಚುಲಾಗಿ ನನಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಸುತ್ತಮುತ್ತ ಮೈಸೂರಲ್ಲಿ ಯಾರೇ ಆಗಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆ ಫೋಟೋಗ್ರಾಫರ್, ಹಾಗೆ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು. ಅವರೇ ಪ್ರತಿಯೊಂದು ಪೋಸಸ್ನಾಗಿರ್ಬೋದು ಪ್ರತಿಯೊಂದೂ ಅವರೇ ಗೈಡ್ ಮಾಡಿ ಸಜೆಷನ್ ಕೊಟ್ಟು, ಈ ರೀತಿ ಮಾಡಿ, ಆ ರೀತಿ ಮಾಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ, ಈ ರೀತಿ ನಡ್ಕೊಂಡು ಬಂದರೆ ಚೆನ್ನಾಗಿ ಬರುತ್ತೆ, ಈ ರೀತಿ ಪೋಸ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಗೈಡ್ ಮಾಡ್ತಾಯಿದ್ರು. ಸೊ ಒಳ್ಳೆ ಫೋಟೋಗ್ರಾಫರ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ವಾಸ್ ಕಮ್ ಅಪ್ ವಿತ್ ಅ ಗುಡ್ ಟೀಮ್ ಆಲ್ಸೋ. ಅಂದರೆ ಒಬ್ಬರಿಗೆ ಹ್ಯಾಂಡಲ್ ಮಾಡೋದು ಕಷ್ಟ ಇರುತ್ತೆ ಅಲ್ವಾ, ಫೋಟೋಗ್ರಾಫರ್ಸ್ ಅಂದರೆ ಅವ್ರ ಟೀಮ್ ಕೂಡ ಇರುತ್ತೆ. ಸೊ ಅವ್ರ ಟೀಮ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗ್ತಿದೆ, ನೋಡ್ತಾ ಇರ್ಬೋದು. ಸೌಂದು ಅವರಿಗೆ ಹಾಕಿದ್ದಾಗಿರ್ಬೋದು, ಅವರು ಇವರಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದಾಗಿರ್ಬೋದು. ತುಂಬಾ ಚೆನ್ನಾಗಿ ಫಂಕ್ಷನ್ ಹೋಯಿತು. ಸೊ ಈಗ ಅಂಕಲ್ ಆಂಟಿ ಇಬ್ಬರು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಹುಡುಗವ್ರ ಅಮ್ಮ ಮತ್ತು ಚಿಕ್ಕಮ್ಮ ಮತ್ತು ಎಲ್ಲರೂ ಒಬ್ಬೊಬ್ಬರಾಗೆ ಹೋಗಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವರೆಲ್ಲ ಸೌಂದು ಫ್ರೆಂಡ್ಸ್ ಆಗಿರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಕಾಲೇಜ್ ಫ್ರೆಂಡ್ಸ್ ಇವರೆಲ್ಲ. ಸೊ ಇವಾಗ ಹುಡುಗವರ ಅಕ್ಕ ಭಾವ ಇಬ್ಬರು ಕೂಡ ಸೇರಿ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಮುಂದೆ ಏನು ನಡೆಯುತ್ತೆ, ಫಂಕ್ಷನ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ.
ಸೊ ಇವಾಗ ಇಲ್ಲಿ ಭತ್ತ ಕುಟ್ಟ ಶಾಸ್ತ್ರ ನಡೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಒನಕೆ ಎಲ್ಲ ತಂದಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಭತ್ತನೆಲ್ಲ ರೆಡಿ ಮಾಡಿ ಅದ್ರ ಮುಂದೆ ಏನೇನೆಲ್ಲ ಇಡಬೇಕು, ಆರತಿ ಪ್ರತಿಯೊಂದೂ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಹೂವೆಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಎಲೆ ಅಡಿಕೆ ಅದನ್ನು ಕಂಕಣ ಏನೋ ಕಟ್ತಾರೆ. ಸೊ ಅದನ್ನು ಪ್ರತಿಯೊಂದೂ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಮಣಿ ಆಂಟಿ ಏನಿದ್ದಾರೆ, ಇವರು ಅತ್ತೆ ಆಗಿರೋ ಕಾರಣ ತುಂಬ ಶಾಸ್ತ್ರಗಳಲ್ಲಿ ಭಾಗಿಯಾಗಬೇಕಾಗುತ್ತೆ. ಸೊ ಎಲ್ಲ ಶಾಸ್ತ್ರಗಳಲ್ಲೂ ಕಾಣಿಸ್ಕೊಳ್ತಾರೆ, ಅವರು ನೋಡ್ತಾ ಇರ್ಬೋದು. ಸೊ ಇವಾಗ ನಮ್ಮ ಅತ್ತೆ ಇಲ್ಲಿ ಒನಕೆಗೆ ಪೂಜೆ ಮಾಡಬೇಕಾಗತ್ತೆ. ಸೊ ಮುಂದೆ ಏನೇನು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಭತ್ತದ ಮೇಲೆ ಒನಕೆ ಇಟ್ಟಿದ್ದಾರೆ, ಹಾಗೆ ಪಕ್ಕದಲ್ಲಿ ಕಳಶ ಇಟ್ಟಿದ್ದಾರೆ. ಸೊ ಈ ರೀತಿಯಾಗಿರುತ್ತೆ. ಈಗ ಇದಾದ್ಮೇಲೆ ರಿಸೆಪ್ಷನ್ ನಿಂತ್ಕೋತಾರೆ. ಈ ಕೆಲಸ ಮಾಡ್ತಾರೆ ಮಧ್ಯದಲ್ಲಿ ಇವರು, ಕದ್ದು ಕದ್ದು ತಿನ್ನೋ ಕೆಲಸ. ಥ್ಯಾಂಕ್ ಯು. ನೀನೇ ಕಂಟೆಂಟ್ ಕೊಡ್ತೀನಿ, ನಾನೇ ಏನು ಮಾಡಿರ್ಲಿಲ್ಲ, ನೀನಾಗಿ ಮಾಡಿದೆ ಇವಾಗ. ಸೊ ಇವಾಗ ನಾವು ಇಲ್ಲಿ ಭತ್ತ ಕುಟ್ಟ ಶಾಸ್ತ್ರ ಮಾಡ್ತಾ ಇದ್ದೀವಿ. ನಾನು, ನಮ್ಮ ಮಣಿ ಆಂಟಿ ಹಾಗೆ ಇನ್ನೊಬ್ರು ಆಂಟಿ, 3 ಜನ ಸೇರಿ ಭತ್ತ ಕುಟ್ಟೋ ಅಂತ ಶಾಸ್ತ್ರ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಫಸ್ಟ್ ಆಫ್ ಆಲ್ ಗೈಸ್, ನಾ ಹೇಗೆ ಕಾಣಿಸ್ತಾ ಇದ್ದೀನಿ, ನಂಗೆ ಈ ರೆಡ್ ಕಲರ್ ಸ್ಯಾರಿ ಏನಿದೆ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಈ ಸ್ಯಾರಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಚಿಕ್ಕತ್ತೆಯವರು ನನಗೆ ಗಿಫ್ಟಿಂಗ್ ಪರ್ಪಸ್ ಅಂತ ಕೊಟ್ಟಿದ್ದು. ಸೊ ಹಾಗೆ ಈ ಸ್ಯಾರಿ ಮೇಲೆ ನಾನು ಗೋಲ್ಡ್ ಆರ್ನಮೆಂಟ್ಸ್ನ ಮ್ಯಾಚ್ ಮಾಡಿದ್ದೀನಿ. ಹಾಗೆ ಮೇಕಪ್ ಬಂದು ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಫ್ರೀ ಹೇರ್ಸ್ ಬಿಟ್ಟಿದ್ದೆ, ಬಟ್ ಶಾಸ್ತ್ರ ಎಲ್ಲ ಮಾಡುವಾಗ ಫ್ರೀ ಹೇರ್ಸ್ ಬಿಡಬಾರ್ದು ಅಂತ ಹೇಳಿ ಒಂದು ಸಣ್ಣ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಗೊತ್ತೇ ಇರುತ್ತಲ್ವ ಹಿರಿಯರ ಫಂಕ್ಷನ್ಗಳಲ್ಲಿದ್ದರೆ ಏನಾಗುತ್ತೆ ಅಂತೇಳಿ. ಇದು ಕರೆಕ್ಟಾಗಿ ಮಾಡಿ, ಅದು ಕರೆಕ್ಟಾಗಿ ಮಾಡಿ, ಭತ್ತ ಕರೆಕ್ಟಾಗಿ ಕುಟ್ಟಿ ಒಂದಕ್ಕೊಂದು ಒನಕೆನ ತಾಗಿಸ್ಬೇಡಿ ಅಂತ ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ. ಸೊ ದಟ್ ಅವ್ರ ಪ್ರಕಾರನೇ ನಾವು ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಬನ್ನಿ ಯಾವ ರೀತಿಯಾಗಿ ನಡೆಯುತ್ತೆ ನೋಡ್ಕೊಂಡು ಬರೋಣ. ನೋಡಿ, ಇವರು ನಮ್ಮ ಆಂಟಿ, ಇವ್ರ ಆರ್ನಮೆಂಟ್ಸ್ ನ ತೋರಿಸ್ತಿದ್ದೀನಿ. ಇದು ಎಷ್ಟು ಗ್ರಾಮ? 40. ಇದೊಂದು 40 ಗ್ರಾಮ್ ಇದೆ. ಇದೊಂದು 25. ಇದೊಂದು 25 ಗ್ರಾಮ್ ಐತಂತೆ. ಸೊ ಹಿಂಗ್ ರೆಡಿ ಆಗ್ಬಿಟ್ಟವ್ರು ಇವತ್ತು ಇವರು. ಮುತ್ತಿನ ಸರ 40 ಅಂತೆ. ಇದು 60. ಅವ್ರ ಮಾಂಗಲ್ಯ ಚೈನ್ 60 ಅಂತೆ. ಬೇಡ ಬಿಡಿ, ಅದು ನಮ್ಗೆ ಇದಿಷ್ಟ ಇದ್ರೆ ಸಾಕು.
ಸೂಪರ್ ಆಂಟಿ ನೀವು ಸೂಪರ್ ನೀವು ಸೊ ಗೈಸ್ ಇವಾಗ ಇಲ್ಲಿ ನಾವು ಗಂಗೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ಗಂಗೆ ಪೂಜೆ ಜೊತೆಗೆ ಮಾಸ್ತಮ್ಮ ಪೂಜೆ ಕೂಡ ಮಾಡ್ತೀವಿ. ಹಾಸನದವ್ರಿಗೆ ಗೊತ್ತಿರುತ್ತೆ ಮಾಸ್ತಮ್ಮನ ಪೂಜೆ ಅಂತ ಹೇಳಿದ್ರೆ ಏನು ಅಂತೇಳಿ. ಹಾಸನ ಹಾಗೆ ಮೈಸೂರು ಎರಡೂ ಶಾಸ್ತ್ರಗಳನ್ನ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಫೇಸಲ್ಲಿ ಇವತ್ತೇನೋ ಡಿಫ್ರೆಂಟಾಗಿ ಕಾಣಿಸ್ತಿಲ್ವಾ? ಏನಪ್ಪ ಅಂತ ಹೇಳಿದ್ರೆ ನಾನು ಮೂಗ್ನತ್ತು ಹಾಕಿದ್ದೀನಿ. ಯೂಶಲಿ ನಾನು ಮೂಗು ಚುಚ್ಚಿಸಿಲ್ಲ, ಹಾಗೆ ಮೂಗ್ಬತ್ತು ಹಾಕೇ ಇಲ್ಲ ಯಾವತ್ತೂ. ಇವತ್ತು ನಾನು ಅದನ್ನು ಹಾಕಿರೋದು ಅಂತ ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ತಿದೆ, ಚೆನ್ನಾಗೂ ಕಾಣಿಸ್ತಿದೆ. ಆ್ಯಕ್ಚುಲಿ ನನಗಿಷ್ಟ ಆಯಿತು ಅದು. ಸೊ ಅದನ್ನು ನೋಡಿದ್ಮೇಲೆ ಮೂಗು ಚುಚ್ಚಿಸ್ಕೊಳ್ಬೇಕು ಅನ್ನೋ ಆಸೆ ಕೂಡ ಬಂತು. ಸೊ ಇವಾಗ ಗಂಗೆ ಪೂಜೆ ಮಾಡೋದಕ್ಕೆ ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಹಾಗೆ ಕಳಶನೂ ತೊಗೊಂಡು ಬರ್ತಾ ಇದ್ದಾರೆ. ಸೊ ನೀವು ನನ್ನ ಮುಂಚಿನ ವಿಡಿಯೋ ನೋಡಿದರೆ ಮಡಿಕೆಗಳನ್ನ ಡೆಕೋರ್ ಮಾಡಿದ್ರು ಸುಣ್ಣದಿಂದ, ಅದು ಕೂಡ ಇಲ್ಲಿ ಎಲ್ಲ ತೊಗೊಂಡು ಬರ್ತಿದ್ದಾರೆ ಗಂಗೆ ಪೂಜೆ ಮಾಡೋದಕ್ಕೆ ಬೇಕಲ್ಲ, ಹಾಗಾಗಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು ಗೊತ್ತಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.